ಅಂತ ಹೇಳಿ ಆ ಮನ್ರೇಗಾ ಯೋಜನೆ ಸೋನಿಯಾ ಗಾಂಧೀಜಿಯವರು ಹಾಗೂ ಮನಮೋಹನ್ ಸಿಂಗ್ ಅವರು ಪ್ರಾರಂಭ ಮಾಡಿದರು. ಈಗ ಆ ಯೋಜನೆಗೆ ಇವರು ಮೊಟ್ಟ ಹಾಕ್ತಾ ಇದ್ದಾರೆ. ನಮ್ಮ ಮನ್ರೇಗಾ ಕಾನೂನು ತೆಗೆದು ಅದು ಯಾವುದೋ ಜಿ ರಾಮ ಏನೋ ಅಂತಾರಪ್ಪ, ಜಿ ರಾಮನೋ ರಾಮ ಅಂತಾರ ಗೊತ್ತಿಲ್ಲ. ಅರೆ ಇದು ಕಾನೂನು ಸಂವಿಧಾನದಲ್ಲಿ ಕಲಂ 41 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಪ್ರಕಾರ ರೈಟ್ ಟು ವರ್ಕ್, ಕೆಲಸ ಮಾಡತಕ್ಕಂಥ ಒಂದು ಶಕ್ತಿಯನ್ನ ಹಕ್ಕನ್ನ ನಿಮಗೆ ಕೊಟ್ಟಿತ್ತು. ಆದ್ರೆ ಅದನ್ನ ಕಿತ್ಕೊಳ್ಬೇಕು ಅಂತ ಈಗ ನಡೆದಿದೆ. ಮೊದಲು ನಾವು 90% ಕೇಂದ್ರ ಕೊಡ್ತಿತ್ತು, 10% ರಾಜ್ಯ ಸರ್ಕಾರ ಕೊಡ್ತಿತ್ತು. ಇದು ಬಡವರಿಗೆ ಹೋಗ್ತಿತ್ತು. ಅದೇ ರೀತಿಯಾಗಿ ನಮ್ಮ ಪಂಚಾಯಿತಿಗಳು ಕೆಳಮಟ್ಟದಲ್ಲಿ ಏನು ನೀವು ಕಾರ್ಯಕ್ರಮ ರೂಪಿಸ್ತಿದ್ರೋ ಆ ಕಾರ್ಯಕ್ರಮವನ್ನೇ ಮನ್ರೇಗಾದಲ್ಲಿ ಅದನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥದ್ದಿತ್ತು. ಅದು ಇವತ್ತು ತೆಗೆದುಹಾಕಿದ್ದಾರೆ. 90-10 ತೆಗೆದು 60-40 ಎಲ್ಲಿಂದ ತರಬೇಕು? 40% ರಾಜ್ಯ ಸರ್ಕಾರಗಳು. ರಾಜ್ಯ ಸರ್ಕಾರದ ಮೇಲೆ ಭಾರ ಹಾಕಿ ನಾವು 125 ದಿವಸ ಕೆಲಸ ಕೊಡ್ತೇವೆ ಅಂತ ಹೇಳ್ತೀವಿ. ಅರೆ ಈಗ ಇರ್ತಕ್ಕಂಥ ಯೋಜನೆಯಲ್ಲೇ ಕೇವಲ 44-45 ದಿವಸ ಕೊಡ್ತಾ ಇದ್ರಿ ಇಡೀ ದೇಶದಲ್ಲೇ. ಈಗ 125 ಕೊಡ್ತಕ್ಕಂಥದ್ದು ನಿಮ್ಮ ಕೈಯಿಂದ ಆಗ್ತದ? ಸಾಧ್ಯನಾ? 100 ದಿವಸ ನಿಮಗೆ ಪೂರ್ತಿ ಮಾಡೋಕ್ಕಾಗಲಿಲ್ಲ, 45 ದಿವಸ ಕೊಡ್ತೀವಿ. ಸೋನಿಯಾ ಗಾಂಧಿ ಅವರು ಹೇಳಿದ್ರು, ಇವತ್ತಿನ ಕಾಲದಲ್ಲಿ ನಾವು ಬಡವರಿಗೆ ಒಂದು ಕಡೆ ಕಿಮ್ಮತ್ತು ಏರ್ತಾವೆ, ಇನ್ಫ್ಲೇಷನ್ ಇದೆ, ಇನ್ನೊಂದು ಕಡೆ ಬಡವರಿಗೆ ಹೊಟ್ಟೆ ತುಂಬಬೇಕಾದ್ರೆ ಕನಿಷ್ಠ 400 ರೂಪಾಯಿ ಮನ್ರೇಗಾದಲ್ಲಿ ಕೊಡಬೇಕು ಅಂತ ಅವರು ವಾದ ಮಾಡಿದ್ರು ಪಾರ್ಲಿಮೆಂಟ್ನಲ್ಲಿ. ಕನಿಷ್ಠ 150 ದಿವಸ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಈ ಮಾರಾಯ ಅದರ ಉಲ್ಟಾ ಮಾಡ್ತಾ ಇದ್ದಾನೆ.